ಹಿಡಿತಾ ಇದ್ದ ಹಾಗೆ ಸಪೋರ್ಟಿವ್ ಆಗೋದು ಶುಭಾಂಶು ಶುಕ್ಲಾ ಅವರಿಗೆ. ಶುಭಾಂಶು ಶುಕ್ಲಾ ಅವರು ಎರಡನೆಯವರು ಗ್ರೂಪ್ ಕ್ಯಾಪ್ಟನ್ ಹೊರಬರ್ತಾ ಇರುವಂಥ ಸಂದರ್ಭವನ್ನು ನೋಡ್ತಾ ಇದ್ದೀವಿ. ಭಾಳ ನಗುಮುಖದಲ್ಲೇ ಬರ್ತಾ ಇದ್ದಾರೆ. ಕೈಯೋ ವೇವ್ ಮಾಡಿದ್ರು ಬರ್ತಾ ಇದ್ದ ಹಾಗೆ. ಅಂದರೆ ಅಷ್ಟರ ಮಟ್ಟಿಗಾದರೂ ಆರೋಗ್ಯದಿಂದ ಅವರಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ನಿನ್ನೆ ಕೂಡ ಅವರು ಕೊನೆ ಬಾರಿಗೆ ಅಲ್ಲಿಗೆ ಹೊರಡೋಕ್ಕಿಂತ ಮುಂಚೆ ನೋಡಿ ಅವ್ರ ತಾಯಿ ಖುಷಿ ನೋಡಿ, ಅಲ್ಲಿ ಅವರ ಕುಟುಂಬಸ್ಥರ ಖುಷಿ ಸಂಭ್ರಮ ನೋಡಿ. ಸೊ ಎಲ್ಲರೂ ಭಾಳ ಖುಷಿಯಾಗಿದ್ದಾರೆ. ಅವರ ಆ ಸಂಭ್ರಮ, ಆಮೇಲೆ ಏನೋ ಒಂದು ಆಗ್ಬಿಡ್ತಲ್ಲಪ್ಪ ಸದ್ಯ ಅನ್ನುವಂಥ ಒಂದು ನಿರಾಳತೆ ಅವ್ರ ಮುಖದಲ್ಲಿ ಕಂಡು ಬರ್ತಾ ಇದೆ. ಅವರ ತಂದೆಯನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅಲ್ಲಿರುವಂಥ ನೂರಾರು ಮಂದಿ ಚಪ್ಪಾಳೆ ತಟ್ಟಿ ಈ ರೀತಿಯಾದಂಥ ಒಂದು ಸಂಭ್ರಮವನ್ನು ಅವರು ಕಣ್ತುಂಬಿಕೊಳ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಕೈ ಮುಗಿದ್ರು ಅವ್ರ ತಂದೆ ಮಾತನಾಡ್ತಾ ದೇವರಿಗೆ ನೋಡಿ ನಾವಲ್ಲಿ ಅವ್ರಲ್ಲಿರುವಂಥ ಧನ್ಯತಾ ಭಾವವನ್ನು ನಾವಿಲ್ಲಿ ನೋಡಬಹುದಾಗಿದೆ. बिल्कुल हाँ, सावन का महीना है, भोलेनाथ जी की कृपा है। अरे नहीं, अच्छा लग रहा है, बेटा जो है बेटा वापस चला आया है, तो ये भावुक पल है भाई उसका जो है बहुत अच्छा लग रहा है। अब इस समय जो है हम लोग बच्चे को देखकर बहुत खुश हैं। कैसी रही सर? 18 दिन रहे वहाँ पर? अच्छी रही यात्रा, अच्छी रही जैसा कि हाँ बात होती थी और लगता था आपको कि अंतरिक्ष से बात हो रही है? अब मंत्री से बात कर लेता था, थोड़ा हल्का लगता था। यही पल तो था जिसके लिए जी रहे थे। नहीं बिल्कुल उसका मिशन पूरा हुआ। अब ईश्वर को बहुत बहुत धन्यवाद और सभी देशवासियों का आभार प्रकट करते हैं। रूप से मिलने के लिए शुभांशु से नहीं बिल्कुल मिलना बहुत कब अच्छा होगा? लगा, बहुत अच्छा मिलना कब होगा? अब मिलना 15 दिन लग जाएंगे। तो काफी उनका इंतजार है, किस तरीके से स्वागत की तैयारी है? नहीं बहुत भव्य स्वागत करेंगे हम लोग, जो है बिल्कुल एंजॉय करेंगे, पार्टी करेंगे, पूरा बैंड बाजे के साथ स्वागत करेंगे। जो कुछ होगा बहुत अच्छे तरह स्वागत करेंगे। शुभांशु की सकुशल वापसी हो गई, क्या कहेंगे? भगवान का बहुत बहुत धन्यवाद है कि वो उनकी लैंग्वेज कुशल मंगल वापस आ गए हैं। हम लोग के लिए बहुत गर्व का पल है। अच्छा लग रहा है आपको, तो यही देखने के लिए वेट कर रहे हैं। शायद आपसे मुलाकात बस अब मिलने की मुलाकात है, अभी तक जो है आने की वो थी, अब मिलने की अपेक्षा है। बस जितनी जल्दी मिलेंगे उतनी जल्दी मिलेंगे हमसे। जब वो आ रहे थे, लैंड हो रहे थे। ಹಾಗೆ ಇನ್ನುಳಿದಂಥ ಇಬ್ಬರು ಈ ಮಿಷನ್ನ ಸ್ಪೆಷಲಿಸ್ಟ್ ಆಗಿ ಹೋದಂಥವರು ಉಜ್ಞಾನ್ಸ್ಕಿ ಹಾಗೆ ಹಂಗೇರಿಯಾದ ಟಿಬೂರ್ ಕಾಪು ಅವರು ಕೂಡ ಈಗ ಹೊರಗೆ ಬರ್ತಾ ಇರುವಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಸೊ ದೈಹಿಕವಾಗಿ ಭಾಳಷ್ಟು ಬದಲಾವಣೆಗಳಾಗಿರುತ್ತೆ, ಬಟ್ 18 ದಿನಗಳ ಕಾಲ ಅಲ್ವಾ, ಆ ಕಾರಣಕ್ಕಾಗಿ ಭಾಳ ಸಮಸ್ಯೆ ತಂದೊಡ್ಬೋದಾದಂಥ ರೀತಿಯಾದಂಥ ಬದಲಾವಣೆಗಳೇನು ಆಗಿರಲಿಕ್ಕಿಲ್ಲ ಅನ್ನುವಂಥದ್ದು ನಮ್ಮ ಜೊತೆಗಿರುವಂಥ ಅತಿಥಿಗಳು ಹೇಳ್ತಾ ಇದ್ದಂಥ ವಿಚಾರ ಆಗಿತ್ತು. ಆಮೇಲೆ ಈ 60 ಪ್ರಯೋಗಗಳು ಅಧ್ಯಯನ, ಸರ್ ಈ 60 ಪ್ರಯೋಗ ಅಥವಾ ಅಧ್ಯಯನ ಏನು ನಡೆದಿದೆಯಲ್ಲ, ಇದರಲ್ಲಿ ಮುಂದಿನ ಪೀಳಿಗೆಗೆ ಗೇಮ್ ಚೇಂಜರ್ ಆಗ್ಬೋದಾದಂಥದ್ದು ರೀತಿಯಾಗಿ ಅಥವಾ ಮುಂದೆ ಬಹಳ ಅನುಕೂಲ ಆಗ್ಬೋದಾದಂಥ ರೀತಿಯಂಥ ಅಧ್ಯಯನಗಳು ಅಥವಾ ಪ್ರಯೋಗದ ಕಡೆಗೆ ನಾವು ನೋಡೋದಾದ್ರೆ ಒಂದು ಫಸ್ಟ್ ನಾನು ಹೇಳಿದ್ದು ಡಯಾಬಿಟಿಕ್. ಇದುವರೆಗೂ ಡಯಾಬಿಟಿಕ್ ಪೇಷಂಟ್ ಆಗಿದ್ರೆ ಅಸ್ಟ್ರೋನಾಟ್ ಆಗಕ್ಕೆ ಆಗ್ತಿರ್ಲಿಲ್ಲ. ಓಕೆ, ಈಗ ಅಲ್ಲಿ ಹೋಗಿ ಕೆಲವು ಪ್ರಯೋಗಗಳು ನಡೆದಿದ್ದಾವೆ. ಬಿಕಾಸ್ ಅಲ್ಲಿ ಹೋಗಿದ ತಕ್ಷಣ ಆ ಚೇಂಜಸ್ ಆದಾಗ ಏನಾಗುತ್ತೆ, ಬಾಡಿ ಫ್ಲೂಯಿಡ್ಸ್ ಎಲ್ಲ ಚೇಂಜಸ್ ಆದಾಗ ದೇ ಗೋ ಫಾರ್ ಪ್ರೀ ಡಯಾಬಿಟಿಕ್ ಕಂಡೀಷನ್. ಓಕೆ, ಆವಾಗ ಆ ಗ್ಲೂಕೋಸ್ ಮಾನಿಟ್ರ್ ಎಲ್ಲ ಅವ್ರಿಗೆ ರೆಗ್ಯುಲರ್ ಮಾನಿಟ್ರಿಗೆ ಒಂದು ಅರಾಬಿಂದ ಏನೋ ಕಳಿಸಿದ್ರು ಅನ್ಸುತ್ತೆ. ಇಟ್ ಈಸ್ ದೇರ್ ಇದು. ಸೊ ದೇ ಆರ್ ಕಂಟಿನ್ಯೂಸ್ಲಿ ಮಾನಿಟ್ರಿಂಗ್, ಅದ್ರ ಮೇಲೆ ಹೇಗೆ ಇನ್ಸುಲಿನ್ ಪ್ರಯೋಗ ಆಗಿದೆ ಅಂತ ಟೆಸ್ಟ್ ಮಾಡಿದ್ದಾರೆ. ಸೊ ಆ ರಿಪೋರ್ಟ್ಸ್ ಏನಾರ ಪಾಸಿಟಿವ್ ಆಗಿದ್ದು ಇನ್ಸುಲಿನ್ ವರ್ಕ್ ಆಗುತ್ತೆ ಅಲ್ಲಿ ಅಂದ್ರೆ ಆಗ ಡಯಾಬಿಟಿಕ್ ಪೇಷಂಟ್ಸು ಅಲ್ಲಿ ಹೋಗಕ್ಕೆ ಶುರು ಮಾಡ್ಬೋದು. ದಟ್ ಈಸ್ ದಿ ಒನ್ ಥಿಂಗ್. ಆಗ್ಲೇ ನೀವು ಹೇಳ್ತಾ ಇದ್ರಿ ಸುಮಾರು ಎಕ್ಸ್ಪೆರಿಮೆಂಟ್ಗಳು ನಡೆದಿದ್ದಾವೆ ಅಂತ. ಅಂದ್ರೆ ಈಗ ಬೀಜಗಳು ಅಂದ್ರೆ ಮೂಂಗ್ ದಾಲ್ ಆಗ್ಲಿ, ಮೇಥಿ, ಅದು ನಮ್ಮ ಧಾರವಾಡ ಯೂನಿವರ್ಸಿಟಿ ಅವ್ರು ಕಳಿಸಿದ್ದಾರೆ. ಈಗ ಅಲ್ಲಿ ಹೋಗಿ ಅಲ್ಲಿ ಮೊಳಕೆ ಆಗಿದೆ, ಇಲ್ಲಿ ತಗೊಂಡ್ಬಂದು ಅದು ಗಿಡ ಆಗಿ ಹಾಕ್ತಾರೆ. ಅದ್ರಲ್ಲಿ ಏನಾದ್ರು ಜೆನೆಟಿಕ್ ಚೇಂಜಸ್ ಹೇಗಿರುತ್ತೆ,
ಆ ಜೆನೆಟಿಕ್ ಚೇಂಜಸ್ ಇದ್ರೆ ಮುಂದೆ ಅಲ್ಲಿ ಬೆಳಿಬೋದಾ ಅದನ್ನ? ಈಗಾಗಲೇ ಅಲ್ಲಿ ಟೊಮೆಟೊ ಬೆಳೀತಾರೆ, ಲೆಟ್ಯೂಸ್ ಬೆಳೀತಾ ಇದ್ದಾರೆ. ಸೊ ಈ ಗಿಡಗಳು, ಯಾಕಂದ್ರೆ ಇದು ನಮ್ಮ ಇಂಡಿಯನ್ ಫುಡ್ಗೆ ಒಳ್ಳೇದಾಗತ್ತೆ, ಸೊ ಈ ಗಿಡಗಳು ಅಲ್ಲಿ ಬೆಳಿಬೋದಾ ಅನ್ನೋ ಟೆಸ್ಟ್ ಮಾಡ್ತಾರೆ. ಆಮೇಲೆ ಜೆನೆಟಿಕಲಿ ಏನಾದ್ರು ಚೇಂಜಸ್ ಇದೆಯಾ ಈ ಗಿಡಗಳಲ್ಲಿ, ಆ ಮೈಕ್ರೋ ಗ್ರಾವಿಟಿಲಿ ಬೆಳೆದಿದ್ದು ಮತ್ತೆ ಇಲ್ಲಿ ಗಿಡ ಬೆಳೆದ್ಮೇಲೆ ಏನ್ ಚೇಂಜಸ್ ಇದೆ ರೆಗ್ಯುಲರ್ ಗಿಡಕ್ಕಿಂತ. ಅದಾದ್ಮೇಲೆ ಒಂದು 4-5 ಜನರೇಷನ್ ಅದರಿಂದ ಬೀಜ ತೆಗೆಯೋದು, ಮತ್ತೆ ಇನ್ನೊಂದು ಜನರೇಷನ್ ಬೆಳೆಸೋದು, ಅದರಿಂದ ಬೀಜ ತೆಗೆಯೋದು, ಇನ್ನೊಂದು ಮತ್ತೆ ಜನರೇಷನ್, ಆ ತರ ಒಂದಷ್ಟು ಬೆಳೆಸಿ ನೋಡ್ತಾರೆ ಏನು ಡಿಫ್ರೆನ್ಸ್ ಇದೆ, ವೆದರ್ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಆ ರೇಡಿಯೇಷನ್ ಮತ್ತೆ ಆ ಮೈಕ್ರೋಗ್ರಾವಿಟಿಲಿ ಬೆಳಿಬೋದಾ. ಅದೇನಾರ ನಿಮ್ಗೆ ಉಪಯೋಗ ಆದ್ರೆ ಅಲ್ಲೇ ಆ ಸ್ಪೇಸ್ ಸ್ಟೇಷನ್ಗೆ ಹೋಗೋ ಚಾಲೆಂಜ್ ಏನು, ಒಂದು ಊಟ, ಒಂದು ನೀರು, ಮತ್ತೆ ಇನ್ನೊಂದು ಆಕ್ಸಿಜನ್. ಈ 3 ಇದ್ರೇನೆ ಜನ ಬದುಕಕ್ಕಾಗೋದು. ಊಟ ಇಲ್ಲ ಅಂದ್ರೂ 3 ವಾರ ಬದುಕ್ಬೋದು, ಆಕ್ಸಿಜನ್ ಇಲ್ಲ ಅಂದ್ರೆ 3 ನಿಮಿಷನೂ ಬದುಕಕ್ಕಾಗಲ್ಲ. ಸೊ ನೀರಿಲ್ಲ ಅಂದ್ರೂ 1 ವಾರ ಬದುಕ್ಬೋದು, ಬಟ್ ಆಕ್ಸಿಜನ್ ಇಲ್ಲ ಅಂದ್ರೆ 3. ಸೊ ಎಲ್ಲಾನು ಇಲ್ಲಿಂದ ಕಳ್ಸಕ್ ಆಗಲ್ಲ. ನೀವು 1 kg ಹಾಕಕ್ 10,000 ಪೌಂಡ್ ಬೇಕು. ಸೊ ಆದಷ್ಟು ಅಲ್ಲೇ ನಾವು ಡೆವಲಪ್ ಮಾಡ್ಕೊಂಡ್ರೆ ನಾವು ಅತಿ ಮೂನಲ್ಲಿ ಜಾಸ್ತಿ ಹೋಗ್ಬೋದು, ಇಲ್ಲ ಮಾರ್ಸಲ್ಲಿ ಹೋಗ್ಬೋದು. ಹೆಂಗ್ ಅಷ್ಟು ದಿವಸ ಊಟ ತಗೊಂಡೋಗಕ್ಕಾಗುತ್ತೆ. ಸೊ ಇಂಥವೆಲ್ಲ ಪ್ರಿಪರೇಷನ್ಸ್ಗಳು ಶುರು ಮಾಡ್ತಾರೆ. ಕರೆಕ್ಟ್. ಅವ್ರ ತಾಯಿ ಮಾತನಾಡ್ತಾ ಇದ್ರು, ಪಾಪ ಭಾಳ ಕಣ್ಣೀರು ಹಾಕ್ತಾ ಇದ್ದಾರೆ. ಈಗಲೂ ಕೂಡ ನಾವು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಒಬ್ರು ತಾಯಿಯ ಭಾವನೆ ಹೇಗಿರುತ್ತೆ ಈ ಸಂದರ್ಭದಲ್ಲಿ, ಅವರ ತುಮಲಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ. ಹಾಗೆ ಡಾಕ್ಟರ್ MS ಚಂದ್ರಶೇಖರ್ ಅವರು ಕೂಡ ನಿಮ್ಮ ಜೊತೆಗೆ ಸಂಪರ್ಕದಲ್ಲಿ. ಸರ್ ಚಂದ್ರಶೇಖರ್ ಸರ್, ಒಂದು ವಿಚಾರ ಅಂದರೆ ಗೊತ್ತಿಲ್ಲ, ಮುಂಚೆ ಎಲ್ಲ ನಾವು ಇದನ್ನು ಊಹೆ ಮಾಡ್ಕೊಳ್ತಾ ಇದ್ದಿದ್ದು, ಈಗ ಅದನ್ನು ನಾವು ಅದು ಕಾರ್ಯ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಈಗಲೂ ಒಂದು ಮಾತಿರುತ್ತೆ, ಮುಂದೆ ಏನಾದರೂ ಭೂಮಿಗೆ ಸಮಸ್ಯೆ ಆಗಿಬಿಟ್ರೆ ಬೇರೆ ಗ್ರಹಕ್ಕೆ ಹೋಗ್ಬೇಕಪ್ಪ ಅನ್ನುವಂಥ ರೀತಿಯಾಗಿ ಮಾರ್ಸ್ಗೆ ಹೋಗ್ತಾರೋ ಮತ್ತೆಲ್ಗೆ ಹೋಗ್ತಾರೋ ಗೊತ್ತಿಲ್ಲ. ಆದರೆ ಅಂಥ ಸಂಶೋಧನೆಗಳಂತೂ ನಡೀತಾ ಇದೆ. ಅದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಈಗಿನ ಯಾನದಲ್ಲೂ ಕೂಡ ಏನೇನು ಅನುಕೂಲಗಳಾಗ್ಬೋದು ಮುಂದಿನ ಸಂಶೋಧನೆಗೆ ಸಂಬಂಧಪಟ್ಟಾದೆ, ಭಾರತೀಯ ಗಗನಯಾತ್ರೆಯೂ ಕೂಡ ಸೇರಿದಾಗಿನ ಈ ಯಾನಿಗಳ ಈ ಸಂಶೋಧನೆ ಮುಂದೆ ಹೇಗೆ ಅನುಕೂಲಕ್ಕೆ ಬರ್ಬೋದು ಒಟ್ಟು ಬಾಹ್ಯಾಕಾಶ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ಅಂತ? ಇವರು ಮಾಡಿರೋ ಪ್ರತಿಯೊಂದು ಪ್ರಯೋಗಗಳು ಕೂಡ ನಮ್ಮ ಮುಂದಿನ ಯೋಜನೆಗಳಿಗೆ ಅನುಕೂಲಕರ ಅಥವಾ ಮೊದಲನೇ ಹೆಜ್ಜೆಗಳಾಗಿದ್ದಾವೆ ಅಂತಲೇ ನಾವು ಹೇಳಬೇಕಾಗತ್ತೆ. ಸರ್, ಈಗ ಹೇಳಿದ ಹಾಗೆ ನಮಗೆ ಆಕ್ಸಿಜನ್ ಬಹಳ ಮುಖ್ಯ ಬಾಹ್ಯಾಕಾಶದಲ್ಲಿ, ಮತ್ತು ಬೇರೆ ಗ್ರಹದಲ್ಲಿ ನಾವು ವಾಸ ಮಾಡಬೇಕು ಅಂತ ನಾವು ಬಯಸಿದಾಗ ಕೂಡ ಆಹಾರ, ಆಮ್ಲಜನಕ ಮತ್ತು ನೀರು, ಈ 3 ನಮಗೆ ಬಹಳ ಮುಖ್ಯ ಆಗ್ತದೆ. ಈಗ ಇಲ್ಲಿ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾರಂತಹ ಮೈಕ್ರೋ ಆಲ್ಗೆಗಳು, ಅವುಗಳ ಉದ್ದೇಶ ಇರೋದು ಒಂದು ನಮಗೆ ಬೇಕಾದ ಆಹಾರವನ್ನು ತಯಾರಿಸ್ಕೊಳ್ಳೋದಕ್ಕೆ ಮತ್ತು ಅಲ್ಲಿ ಆಕ್ಸಿಜನ್ ಉತ್ಪಾದನೆ, ಅದೇ ನಮಗೆ ಬಹಳ ಮುಖ್ಯ. ಆಕ್ಸಿಜನ್ ಉತ್ಪಾದನೆ ಮತ್ತು ಬಯೋಫ್ಯೂಯಲ್ ಆಗಿ ಕೂಡ ನಾವು ಈ ಮೈಕ್ರೋ ಆಲ್ಗೆಗಳನ್ನು ಉಪಯೋಗಿಸ್ಕೋಬಹುದು. ಅದೇ ರೀತಿ ಬೇರೆ ಮೊಳಕೆ ಕಾಳುಗಳ ಬಗ್ಗೆ ಹೇಳಿದ್ರಲ್ವಾ, ಗಿಡಗಳು ಬೆಳೆಸೋದಕ್ಕೆ ಮತ್ತು ಆಹಾರ ಉತ್ಪಾದನೆಗೆ ಕೂಡ ಇವುಗಳು ನಮಗೆ ಅತ್ಯಂತ ಅವಶ್ಯಕತೆ ಇದೆ. ಇದೆಲ್ಲ ಸಕ್ಸಸ್ ಆದಾಗ, ಅಂದರೆ ನಮಗೆ ಬೇಕಾದಷ್ಟು ನಾವು ಆಹಾರವನ್ನು ಉತ್ಪಾದನೆ ಮಾಡಲು ಸಾಮರ್ಥ್ಯ ಹೊಂದಿದ್ದೀವಿ ಅಂತ ಅನಿಸಿದಾಗ, ಆಗ ನಾವು ಬೇರೆ ಗ್ರಹದಲ್ಲಿ ನಮ್ಮ ಕಾಲೋನಿಗಳನ್ನು ಓಪನ್ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು. ಈಗ ಚಂದ್ರ ಗ್ರಹದಲ್ಲಿ ಅಥವಾ ಮಂಗಳ ಗ್ರಹದಲ್ಲಿ ನಾವು ವಾಸ ಮಾಡಬೇಕು ಅಂತ ಬಯಸ್ತಾ ಇದ್ದೀವಿ ಅಂತಂದರೆ ನಮಗೆ ಇವೆಲ್ಲ ಬೇಕು. ಆಹಾರ, ನೀರು, ಇದನ್ನು ನಾವು ಉತ್ಪಾದನೆ ಮಾಡೋದಕ್ಕೆ ಕಲ್ತ್ಕೊಂಡಿರ್ಬೇಕು, ಸಾಕಷ್ಟು ಪ್ರಮಾಣದಲ್ಲಿ ಕಲ್ತ್ಕೋಬೇಕು. ಇದು ಇನ್ನೂ ಹೆಚ್ಚಿಗೆ ಆಗಬೇಕು. ಇದೇ ತರಹ ಅನೇಕ ಬಾಹ್ಯಾಕಾಶ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ, ನೀರು ಮತ್ತು ಆಮ್ಲಜನಕವನ್ನು ಬಾಹ್ಯಾಕಾಶದಲ್ಲಿ ಉತ್ಪಾದನೆ ಮಾಡೋ ಶಕ್ತಿಯನ್ನು ನಾವು ಬೆಳೆಸ್ಕೋಬೇಕು. ಆನಂತರ ನಾವು ಚಂದ್ರನ ಮೇಲೆ ಅಥವಾ ಮಂಗಳ ಗ್ರಹದ ಮೇಲೆ ಅಥವಾ ಇನ್ಯಾವುದಾದ್ರು ಈ ಭೂಮಿಯನ್ನು ಹೋಲುವ ನಮ್ಮ ಈ ಮಿಲ್ಕಿ ವೇನಲ್ಲಿರುವಂತಹ ಗ್ರಹಕ್ಕೆ ನಾವು ಹೋಗಬೇಕು ಅಂತ ಅಂದಾಗ ಇವೆಲ್ಲ ನಮಗೆ ಅತ್ಯಂತ ಅವಶ್ಯಕವಾದಂತಹ ಸಂಶೋಧನೆಗಳೇ ಆಗಿದ್ದಾವೆ. ಈಗ ಯಂಗ್ ಸೈಂಟಿಸ್ಟ್ಗಳ ಬಗ್ಗೆ ಹೇಳ್ತಾ ಇದ್ವಿ. ನಮ್ಗೆಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂದ್ರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ಎಲ್ಲಿದೆ ಅಂತ ಅನ್ಕೊಂಡು. ಇದಕ್ಕೆ ನಾವು ನಮ್ಮ ದೇಶದಲ್ಲೂ ಕೂಡ ಸುಮಾರು ದಿನಕ್ಕೆ 18 ಸಲ ಹಾದು ಹೋಗುತ್ತೆ. ಭೂಮಿನ ಈ ಬಾಹ್ಯಾಕಾಶ ಕೇಂದ್ರ ಒಂದ್ ದಿನಕ್ಕೆ 18 ಸಲ ಸುತ್ತುತ್ತೆ. ಮೈಸೂರಿನಲ್ಲೂ ನಾನು ನೋಡ್ತಾ ಇರ್ತೀನಿ, ವಾರದಲ್ಲಿ 3 ದಿನ ಕಾಣಿಸುತ್ತೆ. ಒಂದು ಬೀಳೋ ನಕ್ಷತ್ರದ ತರಹ ಇದು ನಾವು ಆಕಾಶದಲ್ಲಿ ನೋಡಬಹುದು. ಇದು ಯಾವ ಸಂದರ್ಭದಲ್ಲಿ ಮತ್ತು ಎಷ್ಟು ನಿಮಿಷ ಇರುತ್ತೆ ಆಕಾಶದಲ್ಲಿ ಅಂತ ತಿಳ್ಕೊಬೇಕಂತಂದ್ರೆ ಒಂದು ಮೊಬೈಲ್ ಆ್ಯಪ್ ಇದೆ, ISS ಆ್ಯಪ್ ಅಂತ, ಅದನ್ನು ಡೌನ್ಲೋಡ್ ಮಾಡಿ ನಾವು ತಿಳ್ಕೊಬೋದು. ಅಥವಾ ವೆಬ್ಸೈಟ್ನಲ್ಲೂ ಕೂಡ ಪ್ರತಿದಿನ ಕೊಡ್ತಾ ಇರ್ತಾರೆ.
ಜೊತೆಗೆ ಕೆಲವು ವಿಡಿಯೋಗಳನ್ನು ಕೂಡ ಮಾಡಿದ್ದಾರೆ. ಬಾಹ್ಯಾಕಾಶ ಕೇಂದ್ರದಲ್ಲಿ ಏನೇನು ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಅವ್ರು ಹೇಗೆ ದಿನನಿತ್ಯದ ಕೆಲಸಗಳನ್ನ ನಡೆಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಚಿಕ್ಕ ಚಿಕ್ಕ ವಿಡಿಯೋಗಳನ್ನು ಕೂಡ ಅವರ ವೆಬ್ಸೈಟ್ನಲ್ಲಿ ನಮಗೆ ಸಿಗುತ್ತೆ. ಅಂದರೆ ಪ್ರತಿನಿತ್ಯ ಅವ್ರು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಅದನ್ನೆಲ್ಲ ನಾವು ಇಲ್ಲೇ ಕೂತ್ಕೊಂಡೇ ನೋಡ್ತಾ ಇರ್ಬೋದು. ಓಕೆ ಓಕೆ. ಜೊತೆಗೆ ಈ ಪ್ರಯೋಗಗಳು ಅಷ್ಟೇನೆ ತುಂಬಾ ಕಾನ್ಫಿಡೆನ್ಷಿಯಲ್ ಏನಲ್ಲ, ಇದೇನು ಡಿಫೆನ್ಸ್ ರಿಲೇಟೆಡ್ ಅಲ್ಲ, ಇದು ಜನರಿಗೆ ಉಪಯೋಗ ಆಗುವಂತಹದ್ದು. ಇದು ಕಾಪಿ ಮಾಡಿ ಯಾರು ಏನು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಹಾಗಾಗಿ ಈ ಪ್ರಯೋಗಗಳು ಮತ್ತು ಇದ್ರ ಫಲಿತಾಂಶಗಳನ್ನು ಕೂಡ ಅವರ ವೆಬ್ಸೈಟ್ನಲ್ಲಿ ಮತ್ತು ಪಬ್ಲಿಕೇಶನ್ ಆದಮೇಲೆ ಜರ್ನಲ್ಸ್ಗಳಲ್ಲಿ ಕೂಡ ನಮಗೆ ಸಿಗುತ್ತೆ. ಓಕೆ. ಒಂದು ಕುತೂಹಲದ ವಿಚಾರ ನೀವು ಹೇಳಿದ್ದು ಅಂದ್ರೆ ನಾವು ಕೂಡ ಸ್ಪೇಸ್ ಸ್ಟೇಷನ್ ನೋಡ್ಬೋದು ಅನ್ನೋದನ್ನ ಹೇಳಿದ್ರಲ್ಲ, ಅದು ಮೈಸೂರಿನಲ್ಲೇ ನೀವು ಒಂದು ಡೈಲಿ 3 ಸಲ ಪ್ರತಿದಿನ ನೋಡ್ಬೋದು. ಬರಿಗಣ್ಣಿನಿಂದ ನೋಡೋಕ್ಕೂ ಅವಕಾಶ ಇದೆ. ಬರಿಗಣ್ಣಲ್ಲೇ ನೋಡ್ಬೋದು ಸರ್, ಬರಿಗಣ್ಣಲ್ಲೇ ನೋಡ್ಬೋದು. ರಾತ್ರಿ ಹೊತ್ತು ಬೆಳಗಿನ ಜಾವ, ಮಧ್ಯರಾತ್ರಿ, ಅರ್ಲಿ ಮಾರ್ನಿಂಗ್ ಟೈಮ್ ಅನೇಕ ಸಲ ಅದು ನಮ್ಮ ತಲೆ ಮೇಲೆ ಪಾಸ್ ಆಗುತ್ತೆ. ಬರಿಗಣ್ಣಲ್ಲೇ ನೋಡ್ಬೋದು. ಒಳ್ಳೆ ಕ್ಯಾಮ್ರಾ ಇದೆ, ಫೋಟೋದು ಕೂಡ ತೆಗಿಬಹುದು. ನಾನು ಅನೇಕ ಸಲ ಫೋಟೋ ತೆಗೆಯಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಆಗಿಲ್ಲ. ಯಾಕಂದ್ರೆ ಅತ್ಯಂತ ವೇಗದಲ್ಲಿ ಹೋಗ್ತಾ ಇರುತ್ತೆ. ಒಳ್ಳೆ ಕ್ಯಾಮ್ರಾ ಇದೆ, ಫೋಟೋ ಕೂಡ ತೆಗಿಬಹುದು, ಫೋಕಸ್ ಆಗುತ್ತೆ. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಚಂದ್ರಶೇಖರ್ ಸರ್. ಇಷ್ಟೊತ್ತು TV9 ಜೊತೆಗೆ ಕೆಲವು ಉಪಯುಕ್ತ ಮಾಹಿತಿಯನ್ನ ನೀವು ಹಂಚ್ಕೊಂಡ್ರಿ. ಧನ್ಯವಾದ.